ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವಿಷು ದಿನದ ವ್ಲಾಗ್ ಆಗಿರುತ್ತೆ. ನನ್ನ ಫಸ್ಟ್ ವ್ಲಾಗ್ ಕೂಡ ಹೌದು. ವಿಷು ದಿನ ಬೆಳಗ್ಗೆ 4:15ಗೆ ಎದ್ದು ಈ ಥರ ಎಲ್ಲ ಥರದ ತರಕಾರಿ, ಹಣ್ಣುಗಳು, ನವಧಾನ್ಯಗಳು, ಬಟ್ಟೆ, ಒಡವೆಗಳನ್ನೆಲ್ಲ ಇಟ್ಟು ಕೃಷ್ಣಗೆ ಪೂಜೆ ಮಾಡ್ತಾರೆ. ಅದು 4:15ಗೆ ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡ್ಬಂದು ಫಸ್ಟ್ ಅದನ್ನೇ ನೋಡಬೇಕು. ಅದು ಕ್ಲಿಪ್ ಮಿಸ್ ಆಗಿದೆ, ನಾನು ತೆಗಿಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಬೆಳಗ್ಗೆ ನೀಟಾಗಿ ಸ್ನಾನ ಎಲ್ಲ ಆಗಿ ರೆಡಿ ಆದಮೇಲೆ ನಾನು ನನ್ನ ಹಸ್ಬೆಂಡ್ ನನ್ನ ಮಾಮಯಿಂದ ಟೆಂಪಲ್ಗೆ ಹೊರಟ್ವಿ. ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲೇ ನಮ್ಮೂರಲ್ಲೇ ಇರುವಂಥ ನೀಲಕಂಠೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ತೊಗೊಂಡ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಅದರಲ್ಲಿ ಜಾಸ್ತಿ ಯಂಗ್ಸ್ಟರ್ಸೇ ಇದ್ದಿದ್ದು. ಅಲ್ಲ, ದರ್ಶನಕ್ಕಿಂತ ಬರೀ ಫೋಟೋಶೂಟ್ ಬಂದವರೇ ಜಾಸ್ತಿ ಇದ್ದರು. ಸೊ ದರ್ಶನ ಎಲ್ಲ ಆದಮೇಲೆ ಒಂದಷ್ಟು ಫೋಟೋಶೂಟ್ ನಾವು ಮಾಡ್ಕೊಂಡ್ವಿ. ನಮ್ಮ ಫೋಟೋಶೂಟೆಲ್ಲ ಆದಮೇಲೆ ಮನೆಗೆ ಬಂದುಬಿಟ್ಟು ಹಿರಿಯರ ಆಶೀರ್ವಾದ ತೊಗೊಂಡು ಅವ್ರು ನಮಗೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಆಶೀರ್ವಾದದ ರೂಪದಲ್ಲಿ ದುಡ್ಡು ಕೊಡ್ತಾರೆ. ಅದನ್ನೆಲ್ಲ ತೊಗೊಂಡಾದ್ಮೇಲೆ ನಾನು ನಮ್ಮ ಅತ್ತೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಬಿಕಾಸ್ ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾಯಿದ್ರು, ನನ್ನ ತಂದೆ ತಾಯಿ ಎಲ್ಲ. ಸೊ ನಾನೊಂದಷ್ಟು ಫೋಟೋಸ್ ಎಲ್ಲ ಮತ್ತೆ ಒಂದು ಸ್ವಲ್ಪ ಕ್ಲಿಕ್ ಮಾಡಿಕೊಂಡೆ. ಹುಡುಗಿರಂದರೆ ಅವ್ರಿಗೆ ಆಸೆ ಅಲ್ವಾ, ರೆಡಿ ಆದಮೇಲೆ ಫೋಟೋಸ್ ತಗೋಬೇಕು ಅಂತ ಒಂದಷ್ಟು ತಗೊಂಡೆ. ಅದಾದಮೇಲೆ ಒಬ್ಬಟ್ಟಿಗೆ ನಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಅನ್ನ, ಸಾರು ಮತ್ತು ಚಿಕನ್ ವೆರೈಟೀಸ್ ಏನಿದೆ ನಮ್ಮ ಕಡೆ ಎಲ್ಲ ನಾವೇನು ಮಾಡ್ತೀವಿ, ಜಸ್ಟು ಹಬ್ಬ ಅಂದರೆ ಫಸ್ಟ್ ವೆಜ್, ನೆಕ್ಸ್ಟ್ ದಿನ ದೊಡ್ಕೊಂತ ಮಾಡ್ತೀವಿ. ಇಲ್ಲಿ ಹಾಗೇನಿಲ್ಲ, ಒಂದೇ ದಿನ ಎಲ್ಲದನ್ನೂ ಮಾಡ್ತಾರೆ. ಸೊ ನಮ್ಮ ಅತ್ತೆ ಚಿಕನ್ ಅದೆಲ್ಲ ಮಾಡ್ತಾಯಿದ್ರು. ನಾನು ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಿದ್ದೆ. 2 ದಿನದ ಹಿಂದೆಯೇ ನಾನು ಮೈಸೂರು ಪಾಕ್ ಮಾಡ್ಕೊಂಡಿದ್ದೆ, ಎಲ್ಲದೂ ಒಂದೇ ದಿನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ನಾನು ಫಸ್ಟ್ ಹೂರಣ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಕನಕ ರೆಡಿ ಮಾಡ್ಕೋತಾ ಇದ್ದೆ. ಮೈದಾ, ಅರಿಶಿನ ಪುಡಿ ಎಲ್ಲ ಹಾಕಿ ನೀಟಾಗಿ ಕನಕ ರೆಡಿ ಮಾಡಿಕೊಂಡೆ. ಎಷ್ಟು ಯಾವತ್ತು ನೆನೆಸಿದ್ರೂ ಅಷ್ಟು ಸಾಫ್ಟಾಗಿ ಬರುತ್ತೆ. ನಿಮ್ಗೇನಾದರೂ ಒಬ್ಬಟ್ಟು ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಒಬ್ಬಟ್ಟು ಅಂತ ಹೇಳಿ ಅಥವಾ ಹೋಳಿಗೆ ಅಂತ ಹೇಳಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಇದನ್ನು ಕಂಪ್ಲೀಟ್ ವೀಡಿಯೋ ಹಾಕೋಕ್ಕಾಗಲಿಲ್ಲ. ನಿಮ್ಗೆ ಬೇಕು ಅಂದರೆ ಹೇಳಿ, ನಾನು ಕಂಪ್ಲೀಟ್ ವೀಡಿಯೋನ ಇನ್ನೊಂದು ವೀಡಿಯೋಲಿ ಹಾಕ್ತೇನೆ. ಓಕೆನಾ. ನೆಕ್ಸ್ಟ್ ಏನು ಮಾಡ್ಕೊಂಡ್ವಿ ಅಂದರೆ ಆಮೇಲೆ ಒಬ್ಬಟ್ಟು ಸಾರು ಮಾಡಿಕೊಂಡೆ. ಒಬ್ಬಟ್ಟು ಸಾರು ಇಲ್ಲಿ ಯಾರೂ ತಿನ್ನಲ್ಲ ಅಂದ್ಕೊಂಡಿದ್ದೆ ನಾನು. ನಮ್ಮ ಪಪ್ಪ ಹೇಳಿದರು, ಅವ್ರು ಯಾರೂ ತಿನ್ನಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಮಾಡಿಡು, ನಾನು ತಿಂತೀನಿ ಅಂತ. ಸೊ ಮಾಡಿದೆ. ಬಟ್ ಫಾರ್ ಸರ್ಪ್ರೈಸಿಂಗ್ಲಿ ಎಲ್ರಿಗೂ ಒಬ್ಬಟ್ಟು ಸಾರು ತುಂಬಾ ಇಷ್ಟ ಆಯಿತು. 2 ಡೇಸ್ ಇಟ್ಕೊಂಡು ಅದನ್ನೇ ತಿಂದಿದ್ದಾರೆ. ನೋಡಿ, ಇಷ್ಟೊಂದು ವೆರೈಟೀಸ್ ಆಫ್ ಫುಡ್ ಇತ್ತು. ಅದಾದಮೇಲೆ ನಾವು ಈವ್ನಿಂಗ್ ಹಾಗೆ ಬೀಚ್ಗೆ ಹೋದ್ವಿ. ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದು ಮಟನ್ ಸಾರು ಮಾಡಿದ್ದಿತ್ತು. ಅದ್ರ ಮೇಲೆ ನನ್ನ ತಂದೆಯವರಿಗೆ ಮುದ್ದೆ ಮಾಡಿಕೊಟ್ವಿ. ನಾವೆಲ್ಲ ಚಪಾತಿ ಮಾಡಿಕೊಂಡು ಚಿಕನ್ ಸುಕ್ಕ ಜೊತೆ ತಿನ್ಕೊಂಡ್ವಿ. ಆಫ್ಟರ್ ದಟ್ ಎಲ್ಲ ಕೂತ್ಕೊಂಡು ಫ್ಯಾಮಿಲಿಯವರೆಲ್ಲ ಒಂದಷ್ಟು ಪಟಾಕಿ ಹೊಡೆದ್ವಿ. ನಮ್ಮ ಕಡೆ ಎಲ್ಲ ದೀಪಾವಳಿ ಹೊಡಿತಾರೆ, ಈ ಕಡೆ ವಿಷು ಹೊಡಿತಾರೆ. ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ನಮ್ಮದು ವಿಷು ಡೇ ಎಂಡ್ ಆಗುತ್ತೆ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.